ಸ್ಥಳಕ್ಕೆ ಯಾವಾಗಾದ್ರೂ ಹೋಗ್ಬೇಕಂತ ನಾವು ಅನ್ಕೊಂಡು ಇಬ್ರು ಹೋಗ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಏನಾದ್ರೂ ಬೇರೆ ಆಗಿರ್ತಕ್ಕಂಥ ಕಾರ್ಯಗಳು ಏನಾದ್ರೂ ನಡೀತಾ ಇದ್ರೆ ನಮಗೆ ಇಷ್ಟವಾದಂಥವ್ರು ಆ ಸ್ಥಳಕ್ಕೆ ನಾವು ಹೋಗುವಂಥದ್ದು ಬೇಡ ಎಂಬುದಾಗಿ ಏನ್ ಮಾಡ್ತಾರೆ, ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಂದು ಸಂಬಂಧಗಳ ವಿಷಯದಲ್ಲಿ ಕೂಡ ಆ ರೀತಿಯಾಗಿ ನಡೆಯುವುದು ಉಂಟು. ಯಾಕೆ ಹೇಳ್ರಿ, ಆ ಕೆಲವೊಂದು ಕಾರ್ಯಗಳು ನಮ್ಮನ್ನು ಏನ್ ಮಾಡ್ತವೆ, ಶಾಪಕ್ಕೆ ಈಡು ಮಾಡ್ತವೆ. ಆದ್ರೆ ಈ ಕತ್ತೆಗೆ ತನ್ನ ಯಜಮಾನ ಏನಾಗಬಾರ್ದು, ಸಾಯಬಾರ್ದು. ಯಾಕೆ ಹೇಳ್ರಿ, ಬಿಚ್ಚು ಕತ್ತಿ ಹಿಡಿದುಕೊಂಡು ನಜರೇತಿನ ಯೇಸಯ್ಯ ಅಲ್ಲಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾರು ನಿಂತ್ಕೊಂಡಿದ್ದಾರೆ? ಏಸಪ್ಪ ನಿಂತ್ಕೊಂಡಿದ್ದಾರೆ. ಏಸಪ್ಪ ನಿಂತ್ಕೊಂಡಾನಂತೇಳಿ ನಿಮ್ಗೆ ಹೆಂಗೆ ಗೊತ್ತ್ರಿ? ಏಸಪ್ಪ ಇನ್ನ ಭೂಮಿ ಮೇಲೆ ಬಂದಿದ್ರೇನ್ರಿ ಅವಾಗ ಅಂತೇಳಿ? ಹಲ್ಲೆಲೂಯಾ. ಡೌಟ್ ಬರ್ತಾ ಇರ್ತದೆ ಅವಾಗ ತಲೆಗೊಳಗೆ. ಹಲ್ಲೆಲೂಯಾ. ಆ ಡೌಟನ್ನು ಕ್ಲೀನ್ ಮಾಡೋದು ಮತ್ತೆ ನಾನಲ್ಲ, ಯಾರ್ರಿ? ಸತ್ಯವೇದನೆ. ನೀವು ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ ನೀವು ಓದಿದ್ದೇ ಆದ್ರೆ ಅಲ್ಲಿ ಆತನ ಬರೋಣವು ಆಗಾಗ ಉಂಟಾಗುತ್ತಾ ಇತ್ತು. ಕೆಳಗಡೆ ಫುಟ್ ನೋಟಲ್ಲಿ ನೋಡ್ತಾ ಇದ್ದೇವೆ, ಆತನ ಈ ಲೋಕಕ್ಕೆ ಅವಾಗ ಬರ್ತಾ ಇದ್ದ, ಹೋಗ್ತಾ ಇದ್ದ. ಹೆಂಗ್ ಬರ್ತಾ ಇದ್ದ? ಹಂಗೆ ಬರ್ತಾ ಇದ್ದ, ಹಂಗೆ ಹೋಗ್ತಾ ಇದ್ದ. ದೂತನಾಗಿ ಕೆಲವೊಂದು ಸಂದರ್ಭದಲ್ಲಿ ಬಂದಿದ್ದಾನೆ, ಮನುಷ್ಯನಾಗಿ ಕೆಲವೊಂದು ಸಂದರ್ಭದಲ್ಲಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ, ಹೋಗಿದ್ದಾನೆ. ಆದರೆ ಗರ್ಭದ ಮೂಲಕವಾಗಿ, ಮರಿಯಳ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ನರಮನುಷ್ಯನಾಗಿ ಬಂದಿರುವಂತದ್ದು 2000 ವರ್ಷಗಳ ಹಿಂದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸಪ್ಪ ಯಾವಾಗ್ಲಿಂದನೋ ಇದ್ದಾನೆ. ನೀವು ಅನ್ಕೊಳ್ತಾ ಇದ್ರಿ ಇದು 2000 ವರ್ಷದ ಹಿಂದೆ ಇರ್ತಕ್ಕಂಥದ್ದು ಅಂತೇಳಿ. ಹಲ್ಲೆಲೂಯಾ. 2000 ವರ್ಷದ ಹಿಂದೆ ಅಲ್ರಿ, ಮೊದ್ಲಿಂದನೂ ಕೂಡ ಯೇಸಪ್ಪನೇ ಇದ್ದಾನೆ. ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಕೆಲವೊಬ್ರು ಅಂತಿರ್ತಾರೆ, ದೇವ್ರಂತೆ, ದೇವ್ರಿಗೆ ಏನು ಗೊತ್ತು ನನ್ನ ಕಷ್ಟ. ಹಲ್ಲೆಲೂಯಾ ಅಂತಿರ್ತಾರೆ ಭಾಳರು, ನಾಲಿಗೆ ಉದ್ದಿದ್ದವ್ರು. ಏನಂತಾರೆ? ದೇವ್ರು ಬರಲಿ, ಮಾಡಲಿ, ನಮ್ಮ ಕಷ್ಟ ಅನುಭವಿಸ್ಲಿ ಅಂತೇಳಿ ಎಷ್ಟೋ ಜನರು ಅಂದಿದ್ದಾರೆ. ದೇವರೇ ನನ್ನ ಕಷ್ಟದಿಂದ ಪಾರು ಮಾಡು ಅಂತೇಳಿ ಕೆಲವು ಜನರು ಕೇಳಿದ್ರೆ, ಅಹಂಕಾರದಿಂದ ಕೆಲವು ಜನರು ಕೇಳಿದ್ರೆ, ಎಲ್ಲರೂ ನನ್ನ ಮಕ್ಕಳೇ, ಅವ್ರ ಕಷ್ಟವನ್ನು ನಾನು ಹೊತ್ಕೊಬೇಕಂತೇಳಿ ದೇವರು ನರಾವತಾರಿ ಲೋಕಕ್ಕೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ನರಾವತಾರಿಯಾಗಿ ಲೋಕಕ್ಕೆ ಬಂದು ಎಲ್ಲರ ಕಷ್ಟವನ್ನ ಆತನು ಅನುಭವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕತ್ತೆ ಏನು ಮಾಡ್ತಾ ಇದೆ? ಈಗ ಮಾತಾಡ್ತಾ ಇದೆ. ಒಬ್ರಿಗಾದ್ರೂ ಸ್ವಾಮಿ ಬಗ್ಗೆ ನೀವು ತಿಳಿಸಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಫಸ್ಟ್ ನಿಮ್ಮ ತಲೆಯಲ್ಲಿ ತೆಗೆದಾಕೊರ್ರಿ, ಯೇಸು ಸ್ವಾಮಿ ಒಂದು ಕುಲದ ದೇವರಲ್ಲ, ಮತದ ದೇವರಲ್ಲ, ದೇಶದ ದೇವರಲ್ಲ, ಭಾಷೆಯ ದೇವರಲ್ಲ, ಯಾವುದೋ ಒಂದು ಜನಾಂಗಕ್ಕೆ ಆತನು ದೇವರು ಅಲ್ಲ. 2000 ವರ್ಷಗಳ ಹಿಂದೆ ಕ್ರಿಸ್ತ ಶಕ 49ನೇ ವರ್ಷದಲ್ಲಿ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಇಲ್ಲಿ ಅರಸ ತಾನು ಒಳ್ಳೆ ಅಂದವಾಗಿರ್ತಕ್ಕಂಥ ಒಂದು ಮನೆಯನ್ನ ಕಟ್ಟಬೇಕಂತೇಳಿ ಅನ್ಕೊಳ್ತಾ ಇದ್ದಾನೆ. ಕೆಲವೊಂದು ಕಟ್ಟಿಗೆಗಳ ಮೂಲಕವಾಗಿ ಅಂದವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಮಾಡಿಸ್ಕೊಳ್ಬೇಕಂತೇಳಿ ಅನ್ಕೊಳ್ತಾ ಇದ್ದಾನೆ. ಆತನ ಹೆಸರು ಚರಿತ್ರೆಯಲ್ಲಿ ಲಿಖಿತವಾಗಿಲ್ಲ, ತಿರುವಾಂಕೂರಿನ ರಾಜ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಆಲೋಚನೆ ಹುಟ್ಟಿದ ಪ್ರಿಯರ ಆತನಿಗೆ ಏನಂತೇಳಿ, ಈ ರೀತಿಯಾಗಿ ನಾವು ಮಾಡಿಸ್ಬೇಕಂತೇಳಿ. ಆದರೆ ಅವನಿಗೆ ಗೊತ್ತಾಗ್ತಿಲ್ಲ. ತನ್ನ ರಾಜ್ಯದಲ್ಲಿ ನೋಡ್ತಾ ಇದ್ದಾನೆ, ಯಾರಾದ್ರೂ ಇದ್ದಾರೇನೋ ಅಂತ ಅಂಧಗಾರರು, ಆ ರೀತಿಯಾಗಿ ಚಂದವಾಗಿರ್ತಕ್ಕಂಥ ಕಲೆಯನ್ನು ಮಾಡುವಂಥ ಕಲಾಕಾರರಿದ್ದಾರೆ ಎಂಬುದಾಗಿ ನೋಡುವಾಗ ಅವನಿಗೆ ಯಾರು ಸಿಗ್ತಾ ಇಲ್ಲ. ಆದರೆ ಅವನ ಪಕ್ಕದಲ್ಲಿರುವಂಥ ಮಂತ್ರಿ ಹೇಳ್ತಾ ಇದ್ದಾನೆ, ಅಯ್ಯೋ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಒಂದು ದೂರದ ದೇಶದಲ್ಲಿದ್ದಾನೆ, ಅವನು ಸ್ಪೇನಲ್ಲಿದ್ದಾನೆ. ಈ ಸಮಯದಲ್ಲಿ ಆತನನ್ನು ನೀವೇನು ಮಾಡಬೇಕು, ಅಲ್ಲಿರ್ತಕ್ಕಂಥ ರಾಜನಿಗೆ ಪತ್ರವನ್ನು ಬರೆದು ಕೊಟ್ಟರೆ ಆತನ ಏನು ಮಾಡ್ತಾನೆ, ಇಲ್ಲಿಗೆ ಬರ್ತಾನ ಅಂತೇಳಿ. ಅಲ್ಲಿ ವ್ಯಕ್ತಿಯ ಪರಿಸ್ಥಿತಿ ನಾವು ನೋಡಿದ್ರೆ, ತೋಮ ಎಂಥ ತೋಮ ಈತ, ಅಂಜುಬುರುಕು ತೋಮ. ಎಂಥ ತೋಮ ಈತ, ಯೇಸು ಸ್ವಾಮಿಯನ್ನ ನಂಬಲಾರದಂಥ ತೋಮ. ಸ್ವಾಮಿಯ ಪಕ್ಕೆಯಲ್ಲಿ ನನ್ನ ಬೆರಳನ್ನು ಹಾಕದೆ ನಾನು ಆತನನ್ನ ನಂಬುವುದಿಲ್ಲ ಎಂಬುದಾಗಿ ಹೇಳಿದಂಥ ತೋಮನಿಗೆ ಬಂತು. ಅವನು ಭಯ ಪಡ್ತಾ ಇದ್ದಾನೆ, ಹೆಂಗಪ್ಪ ಮಾಡ್ಬೇಕು ಮಿನಿಸ್ಟ್ರಿ ನಾನು? ಸ್ವಾಮಿ ಹೇಳ್ಬಿಟ್ಟ, ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲರೂ ಒಬ್ಬೊಬ್ರು, ಪೇತ್ರ ಒಂದು ಕಡೆಗೆ ಹೋದ, ಯೋಹಾನ ಒಂದು ಕಡೆಗೆ ಹೋದ, ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆಗೆ ಹೋಗಿದ್ದಾರ. ನಾನೇ ಖಾಲಿ ಆಗಿಬಿಟ್ಟಿದ್ದೀನಲ್ಲ, ನಾನು ಎಲ್ಲಿಗೆ ಹೋಗ್ಲಿ ಈಗ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಆ ಕಡೆಯಿಂದ ಲೆಟ್ರ್ ಬಂತು. ಯಾರಿಂದ? ತಿರುವಾಂಕೂರಿನ ಮಹಾರಾಜನ ಆಸ್ಥಾನದಿಂದ ಲೆಟ್ರ್ ಬಂತು. ಈತನು ಏನು ಮಾಡಿದ್ನರಿ, ಸಮುದ್ರ ಮಾರ್ಗದ ಮೂಲಕವಾಗಿ ಬಂದು ಭಾರತ ದೇಶದಲ್ಲಿ ಕೇರಳ ಒಂದು ರಾಜ್ಯದಲ್ಲಿ ಏನು ಮಾಡ್ತಾನ್ರಿ, ಇಳಿತಾನೆ ಪ್ರಿಯರೇ. ಇಳಿದಂಥ ಸಮಯದಲ್ಲಿ, ಮುಂಜಾನೆ ಸಮಯದಲ್ಲಿ 300 ಜನ ಬ್ರಾಹ್ಮಣರು ಏನು ಮಾಡ್ತಾ ಇದ್ದಾರೆ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಮುಂಜಾನೆ ಅವರು ಮಡಿ ಸ್ನಾನ ಮಾಡಿಕೊಳ್ತಾ ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಈತನು ಬಂದು ಕೇಳ್ತಾನೆ, ಏನಿದು ನೀವು ಮಾಡುವಂಥದ್ದು ಅಂತೇಳಿ. ಅವ್ರು ಹೇಳ್ತಾರೆ, ನಾವು ಸೂರ್ಯ ಭಗವಾನನಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಆತನು ಹೇಳ್ತಾನೆ, ಅಯ್ಯೋ ಸೂರ್ಯನು ದೇವ್ರಲ್ವಲ್ಲ, ಸೂರ್ಯನನ್ನು ಉಂಟು ಮಾಡಿದಂತ ಆತ ಒಬ್ಬ ಆತನಿದ್ದಾನಲ್ಲ ಅಂತೇಳಿ. ಹಲ್ಲೆಲೂಯಾ.
ಸೂರ್ಯನೇ ನಮಗೆ ದೇವರು ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, 300 ಜನ ಈತನಿಗಂತ ಇದ್ದಾರೆ. ಒಂದು ಚಾಲೆಂಜ್ ಬಿತ್ತು. ಅರಸುಗಳ ಪುಸ್ತಕದಲ್ಲಿ ಇರುವ ಹಾಗೆ, ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ ಇರುವ ಹಾಗೆ ಎಲೀಯನಿಗೆ, ಬಾಳನ ಪ್ರವಾದಿಗಳಿಗೆ ಎಂಥ ಚಾಲೆಂಜ್ ಬಿತ್ತು, ಅದೇ ಚಾಲೆಂಜ್ ತೋಮನಿಗೂ ಮತ್ತು ಅಲ್ಲಿರ್ತಕ್ಕಂಥ 300 ಜನ ಬ್ರಾಹ್ಮಣರಿಗೆ ಬಿದ್ದಂಥ ಸಮಯದಲ್ಲಿ ತೋಮ ಒಂದು ಚಾಲೆಂಜ್ ಮಾಡ್ತಾನೆ. ನೀವು ಯಾವುದನ್ನ ಸೂರ್ಯ ನಮಸ್ಕಾರ ಎಂಬುದಾಗಿ ನೀವು ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಪೂಜಿಸ್ತಾ ಇದ್ದೀರೋ, ಅದೇ ರೀತಿಯಾಗಿ ನೀವು ಹಿಂಗ ಕೆಳಗಡೆ ಸಮುದ್ರದಲ್ಲಿ ನೀರನ್ನು ಹಿಂಗೆ ತೆಗೆದುಕೊಂಡಾಗ ಅಲ್ಲಿ ತಗ್ಗಾಗಬೇಕು, ಮೇಲೆ ಹಾಕಿದಂಥ ನೀರು ಅಲ್ಲೇ ನಿಂತುಕೊಳ್ಬೇಕು. ವಾಕ್ಯ ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಳ ಬಿಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡಬೇಡ್ರಿ. ಏನಂತ ಹೇಳ್ತಾ ಇದ್ದಾನೆ ತೋಮ, ನೀರಲ್ಲಿ ಕೈ ಹಾಕಿದಾಗ ಏನಾಗಬೇಕು, ತೆಗ್ಗು ಬೀಳಬೇಕು. ಹಲ್ಲೆಲೂಯಾ. ಮೇಲಕ್ಕೆ ಚೆಲ್ಲಿದಾಗ ಏನಾಗಬೇಕು, ನೀರು ಅಲ್ಲೇ ನಿಂತ್ಕೊಳ್ಬೇಕು. ಹಿಂಗ ನಿಂತ್ಕೊಳ್ಳುವಂಥದ್ದನ್ನು ಯಾರು ಮಾಡ್ತಾರೋ ಅವರೇ ನಿಜವಾದ ದೇವರು. ಸವಾಲು ಎಂಬುದಾಗಿ ಹೇಳಿದಾಗ ನೀವು 300 ಜನರಿದ್ದೀರಿ, ನೀವು ಬೇಗ ಮಾಡಿಬಿಟ್ರಪ್ಪ ಅಂದ್ರೆ ನಂದು ಏನು ಕೆಲಸ ಇರಲ್ಲ, ನನ್ನ ಗಾಡಿ ಹತ್ತಿ ನಾನು ಹೋಗ್ಬಿಡ್ತು ಮತ್ತೆ ಹಿಂದಕ್ಕೆ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ ಪ್ರೇಯರ್. ಯಾರು? ತೋಮ. ಸ್ಟಾರ್ಟ್ ಮಾಡಿದ್ರಿ ಇವರು, ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿ ಇರುವಂಥ ನೀರು ಹಿಂಗೆ ತೆಗಿತಾ ಇದ್ದಾರೆ, ಅದು ಹಂಗೆ ಮುಚ್ಕೊಳ್ತಾ ಇದೆ. ಏನಾಗ್ತಾ ಇದ್ರಿ, ಹಂಗೆ ಮುಚ್ಕೊಳ್ತಾ ಇದೆ. ನೀರು ಹಂಗೆ ನಿಲ್ಲುತ್ತಂತೇಳಿ ಅಂದ್ಕೊಳ್ತಾ ಇದ್ದಾರೆ, ಆದರೆ ನೀರು ಏನಾಗ್ತಾ ಇಲ್ಲ, ಅದು ನಿಲ್ತಾ ಇಲ್ಲ. ಮಾಡಿದ್ರು ಎಷ್ಟು ಮಾಡಿದ್ರು ಕೂಡ ಅವರಿಂದ ಆಗ್ತಾ ಇಲ್ಲ ಪ್ರೇರೆ. ಆ ಸಮಯದಲ್ಲಿ ತೋಮನಿಗೆ ಬಂತು ಸಮಯ. ಅವ್ರು ಹೇಳಿದ್ರು, ಒಪ್ಕೊಂಡ್ಬಿಟ್ರು, ಇಲ್ಲಪ್ಪ ನಮ್ಮಿಂದ ಆಗ್ತಾ ಇಲ್ಲ ಇದು, ಆಮೇಲೆ ನೀನು ಮಾಡಿ, ಈಗ ನೀನು ಮಾಡಲಿಲ್ಲ ಅಂದ್ರೆ ನಿನ್ನ ದೇವರು ಕೂಡ ನಿಜವಾದ ದೇವರಲ್ಲ ಅಂತೇಳಿ ತೋಮನಿಗೆ ಚಾನ್ಸ್ ಕೊಟ್ಟಾಗ ಮೊಣಕಾಲು ಉರಿದ ದಡದಲ್ಲಿ ಪ್ರಾರ್ಥನೆ ಮಾಡಿದ ದೇವರಿಗೆ ಮಾಡ್ತಾ ಇದ್ದಾನೆ. ಹಿಂಗ ನೀರನ್ನು ಹಿಂಗೆ ತೆಗೆದುಕೊಳ್ತಾ ಇದ್ದಾನೆ. ಅಲ್ಲಿ ತಗ್ಗು ಬಿತ್ತು, ಹಿಂಗೆ ಹೋಗದಾಗ ನೀರು ಅಲ್ಲೇ ನಿಂತ್ಕೊಳ್ತು. ಆ ಬ್ರಾಹ್ಮಣರ ಕಪ್ ಅಂತೇಳಿ ಅಲ್ಲೇ ಮೊಣಕಾಲು ಉರಿದ್ರು. ಅಯ್ಯೋ, ನಿಮ್ಮ ದೇವರೇ ನಿಜವಾದ ದೇವರಂತೇಳಿ ಆವತ್ತಿನ ದಿವಸ ಆ ಬ್ರಾಹ್ಮಣರೆಲ್ಲರೂ ಕೂಡಿ ಏನ್ ಮಾಡಿದ್ರಿ, ದೇವರನ್ನ ನಂಬಿದ್ರು, ಯೇಸು ಸ್ವಾಮಿಯನ್ನ ನಂಬಿದ್ರು, ಆತನ ರಕ್ಷಕನೆಂಬುದಾಗಿ ನಂಬಿದ್ರು. ತಮ್ಮ ಗ್ರಂಥಗಳನ್ನೆಲ್ಲ ತೆಗೆದಂಥ ಸಮಯದಲ್ಲಿ ಅಲ್ಲಿ ಶ್ಲೋಕಗಳನ್ನೆಲ್ಲ ನೋಡಿದಾಗ ಅವರಿಗೆ ಗೊತ್ತಾಯಿತು. ವೇದಗಳನ್ನೆಲ್ಲ ತೆಗೆದು ಎಕ್ಕಿ ನೋಡಿದಾಗ ಈ ಲೋಕದಲ್ಲಿ ದೇವರು ನರಮನುಷ್ಯನಾಗಿ ಹುಟ್ಟಿದಂಥ ಸಮಯದಲ್ಲಿ ಆತನು ಪಶುಗಳ ಶಾಲೆಯಲ್ಲಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟುತ್ತಾನೆ. ಆತನು ಹುಟ್ಟಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ ಎಂಬುದಾಗಿ ತಿಳಿದುಕೊಂಡವನಾಗಿ ಏನು ಮಾಡ್ತಾ ಇದ್ದಾನ್ರಿ, ಆ ಬ್ರಾಹ್ಮಣರೆಲ್ಲರೂ ನಂಬಿದ್ರು. ಮಾರ್ತೋಮ ಸಿರಿಯನ್ ಚರ್ಚ್ ಅನ್ನುವಂಥ ಸಭೆಯನ್ನ ಏನು ಮಾಡಿದ್ರು, ಅವರು ಕಟ್ಟಿದರು ಪ್ರಿಯರೇ. ಹಲ್ಲೆಲೂಯಾ. ಈ ಹೇಳುವಂಥ ವಿಷಯ ಒಂದೇ ಪ್ರಿಯರೇ, ಸಹೋದರರೇ, ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಷಯ ಒಂದೇ. ನೀವು ಯೇಸುವಿಗಾಗಿ ಮಾತಾಡ್ತೀರಾ? ಹಲ್ಲೆಲೂಯಾ. ಯೇಸುವನ್ನು ಎಷ್ಟೋ ವರ್ಷಗಳಿಂದ ನಂಬಿದ್ರು, ನಮ್ಮ ತಾತ ಮುತ್ತಾತ ಅವರು ಇವರು ಅದು ಇದು ಅಂತೇಳಿ ಏನೆಲ್ಲ ಅಂತ ಇದ್ದೀರಿ, ಆದರೆ ಸರಿಯಾದ ರೀತಿಯಲ್ಲಿ ನೀವು ಆತನನ್ನ ಆರಾಧಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಕೊನೆಯದಾಗಿ ನನ್ನ ಪಾಯಿಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನೀನು ತಪ್ಪಿಸಿಕೊಂಡಂತ ಕತ್ತೆಯಾಗಿದೆಯೇನೋ, ಕಟ್ಟಲ್ಪಟ್ಟಂತ ಕತ್ತೆಯಾಗಿದೆಯೇನೋ, ಬಿಚ್ಚಲ್ಪಟ್ಟಂತ ಕತ್ತೆ ಆದರೂ ಕೂಡ ನೀನು ಯೇಸುವನ್ನು ನಂಬಲಾರ್ದಂತ, ಆತನನ್ನು ಒತ್ತುಕೊಂಡು ಬೆಳಕಾಗಲಾರ್ದಂತ ಕತ್ತೆಯಾಗಿದೆಯೇನೋ, ಯೇಸುವಿನ ಕುರಿತಾಗಿ ಮಾತಾಡಲಾರ್ದಂತ ಕತ್ತೆಯಾಗಿದೆಯೇನೋ, ಇವತ್ತಿನ ಸಮಯದಲ್ಲಿ ನೀನು ಮಾತನಾಡು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯಾರಲ್ಲಿ ಹೊರಗಡೆ? ಹಲ್ಲೆಲೂಯಾ. ಓಕೆ, ಎಲ್ಲರೂ ಇಲ್ಲೇ ಇರ್ಬೇಕು ದಯವಿಟ್ಟು. ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ. ಇದಾದ್ಮೇಲೆ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೊನೆಯ ಪ್ರಾರ್ಥನೆ ಅಪ್ಪರು ನಡೆಸ್ಕೊಡ್ತಾರೆ. ಪ್ರಾರ್ಥನೆ. ಹಲ್ಲೆಲೂಯಾ. ಸಾಕಾಯ್ತಪ್ಪ, ನೀವಂತ ಬಿಡಲ್ಲ, ನಾವೇ ಎದ್ದೋಗಿ ಬಿಡ್ತು ಅಂತ ಅಂದಂಗ ಆಯ್ತು ಕತೆ. ಇನ್ನೊಂದ್ಸಲ ಯಾರಾದ್ರೂ ಅಯ್ಯರ್ ಬರಲ್ಲ ಪರವಾಗಿಲ್ಲ, ಬಾದಲ್ ಅಯ್ಯರ್ ಮಾತ್ರ ಬರಬಾರ್ದು. ಹಲ್ಲೆಲೂಯಾ. ಅನೇಕ ಆಶೀರ್ವಾದಗಳು ದೇವರು ನಿಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಸರಿ, ಎಲ್ರು ಕಣ್ಣು ಮುಚ್ಚ್ರಿ, ಪ್ರಾರ್ಥನೆ ಮಾಡಿ. ಯಾವ ಉದ್ದೇಶಕ್ಕಾಗಿ ನೀನು ಬಂದಿದ್ದೀಯಾ, ಯಾವ ಪ್ರಕಾರವಾಗಿ ನೀನು ಜೀವಿಸಿದ್ದೆ ಇಷ್ಟು ದಿವಸ, ಇವತ್ತು ದೇವರು ನಿನಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ನಿನಗೆ ಕೊಟ್ಟಿದ್ದಾನೆ. ಇನ್ನೂ ಅದೇ ಮೊಂಡತನ ಇದೆಯಾ? ಇನ್ನು ಅದೇ ಪಾಪದಲ್ಲಿಯೇ ಜೀವಿಸಲು ನೀನು ಇಷ್ಟಪಡ್ತೀಯಾ? ಕಣ್ಮುಚ್ಚು, ನಗಬೇಡ, ಕಣ್ಮುಚ್ಚು, ಪ್ರಾರ್ಥನೆ ಮಾಡು. ಎಲ್ಲರೂ ನಿನ್ನ ಕಾಣ್ತಾ ಇದ್ದಾರೆ. ಇಷ್ಟು ದಿವಸ ನಗ್ತಾ ಜೀವನ ಕಳೆದಿ, ಅಳತಾ ಜೀವನ ಕಳೆದಿ. ಇವತ್ತು ದೇವರು ಪರಿಪೂರ್ಣ ಆನಂದವನ್ನು ಕೊಡಲು ನಿನ್ನ ಹತ್ತಿರಕ್ಕೆ ಬಂದಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡ್ರಿ. ಯಾರು ಮೌನವಾಗಿರಬಾರ್ದು. ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ದೇವರು ನಿಂತು, ಪರಿಶುದ್ಧಾತ್ಮ ದೇವರು ಈ ಸಮಯದಲ್ಲಿ ವಾಕ್ಯ ಸ್ವರೂಪನಾದ ದೇವರು ಮಾತಾಡಿದ್ದಾರೆ ಪ್ರಿಯರೇ.
ಪ್ರಾರ್ಥನೆ ಮಾಡು ದೇವರನ್ನ ಕೇಳು. ನೀನು ಇವತ್ತು ಏನು ಕೇಳ್ತೀವಿ ಅದನ್ನ ದೇವರು ಅನುಗ್ರಹ ಮಾಡ್ತಾನೆ. ಸಂಪೂರ್ಣವಾಗಿ ನಿನಗೆ ನಿನ್ನ ಜೀವಿತದಿಂದ ಹೊಸ ರೂಪಕ್ಕೆ ತರ್ತಾನೆ ಪ್ರಿಯರೇ. ಬಡತನ ಶಾಪ, ಬಂದಿತನ ಶಾಪ ಮತ್ತು ಪಿತೃಗಳಿಂದ ಬಂದಿರತಕ್ಕಂಥ ಪಾಪ ಶಾಪಗಳು ಎಲ್ಲದರಿಂದ ಬಿಡುಗಡೆ, ಅನಾರೋಗ್ಯದ ಶಾಪ ಅದರಿಂದ ಬಿಡುಗಡೆ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ಮಹಾ ತಂದೆಯೇ, ನಿನಗೆ ಸ್ತೋತ್ರ. ಅದ್ಭುತಗಳ ಮೇಲೆ ಅದ್ಭುತಗಳನ್ನ ಮಾಡುವಂತ ಮಹಾ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಈ ಸಮಯದಲ್ಲಿ ಅಪ್ಪ ಎಲ್ಲರೂ ನಿನ್ನ ಪರಿಶುದ್ಧವಾಗಿರುವಂತ ಪರಲೋಕದ ಮಾತುಗಳನ್ನು ಕೇಳಿದ್ದಾರೆ. ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಮರ್ಥ್ಯವನ್ನ ಆತ್ಮದಲ್ಲಿ ದೇಹದಲ್ಲಿ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಸುಭಿಕ್ಷತೆ ಕೊಡಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ರೋಗಗಳಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದುರಾತ್ಮಗಳಿಂದ ತೊಲಗಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಅದ್ಭುತಗಳನ್ನು ಮಾಡುವ ದೇವರೇ, ನಿನ್ನ ಪ್ರಸನ್ನತೆ ಇವರೆಲ್ಲ ಆವರಿಸಲಿ. ಕಂಡರಗಳಲ್ಲಿರ್ತಕ್ಕಂಥ ನೋವುಗಳು, ಎಲುಬುಗಳಲ್ಲಿರ್ತಕ್ಕಂಥ ನೋವುಗಳು, ಮೆದುಳಲ್ಲಿರ್ತಕ್ಕಂಥ ನೋವುಗಳು, ಮಾನಸಿಕ ಆಂದೋಲನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ.